ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ದ ಡೇ 22nd ವ್ಲಾಗ್ ಆಫ್ ಲೇಟ್ ಬ್ಲೂಮರ್ ಡೈರೀಸ್. ಇವತ್ತು ನಾನು ಸಿಂಪಲ್ಲಾಗಿ ಚೋಲೆ ಮತ್ತು ಚಪಾತಿ ಮಾಡಿದ್ದೆ. ನಾನು ಗೋಡಂಬಿ ನೆನೆ ಹಾಕೋದು ಮರ್ತು ಬಿಡ್ತೀನಿ, ಇಲ್ಲ ಆಗಿಲ್ಲ ಅಂದಾಗ ನೆನೆ ಮಾಡ್ತೀನಿ. ಚೋಲೆ ಜೊತೆಗೆ ಗೋಡಂಬಿನೂ ಹಾಕಿಬಿಟ್ಟು ಸ್ವಲ್ಪ ಚೋಲೆ, ಗೋಡಂಬಿ, ಟೊಮೆಟೊ ರುಬ್ಕೋತೀನಿ. ಇನ್ನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕ್ಬೋದು. ನಾನು ಇದರಲ್ಲಿ ಹೆಚ್ಚು ಹಾಕಿದ್ದೆ, ನಂಗೆ ಹಿಂಗೆ ಇಷ್ಟ ಆಗುತ್ತೆ. ಅವಾಗ ತೀರಾ ಮಸಾಲ ಅನಿಸಲ್ಲ ನನಗೆ. ಆಮೇಲೆ ಮಸಾಲಕ್ಕೆ ಖಾರ ಪುಡಿ, ಧನಿಯಾ ಪುಡಿ, ಅರಿಶಿನ ಅಷ್ಟೇ ಹಾಕಿದ್ದೆ. ಬಟ್ ಚೋಲೆ ಮಸಾಲ ಹಾಕಿದರೂ ಕೂಡ ಚೆನ್ನಾಗಾಗುತ್ತೆ. ಬಟ್ ನನಗೆ ಸ್ವಲ್ಪ ಲೈಟಾಗಿ ಮಾಡ್ಕೋಬೇಕು, ಜಾಸ್ತಿ ಮಸಾಲೆ ಬೇಡ ಅಂತ ನಾನು ಚೋಲೆ ಮಸಾಲನೂ ಹಾಕಲಿಲ್ಲ. ಆಮೇಲೆ ಶುಂಠಿ ಬೆಳ್ಳುಳ್ಳಿ ಉದ್ದುದ್ದ ಕಟ್ ಮಾಡಿ ಹಾಕಿದ್ದೆ. ಸಿಂಪಲ್ಲಾಗಿ ಬೇಗ ಆಗಬೇಕು ಅಂದರೆ ಚೆನ್ನಾಗಾಗುತ್ತೆ. ಆ್ಯಂಡ್ ಇಟ್ಸ್ ವೆರಿ ಹೆಲ್ದಿ ಆಲ್ಸೋ. ಈ ಚೋಲೆ ಅಥವಾ ಕಾಬೂಲಿ ಕಾಳನ್ನ ನಾವು ಚಿಕನಿಗೆ ಕಂಪೇರ್ ಮಾಡಿದರೆ ಸ್ವಲ್ಪ ಪ್ರೋಟೀನ್ ಕಮ್ಮಿ ಬರ್ಬೋದು ಪರ್ ಗ್ರಾಮು. ಆದರೆ ಇದರಲ್ಲಿ ಫೈಬರ್ ಕಂಟೆಂಟ್ ಜಾಸ್ತಿ ಇರೋದ್ರಿಂದ ಗಟ್ ಹೆಲ್ತ್ ಮೇಂಟೈನ್ ಮಾಡುತ್ತೆ, ಒಳ್ಳೆ ಡೈಜೆಷನ್ ಚೆನ್ನಾಗಾಗುತ್ತೆ. ಆಮೇಲೆ ಕೊಲೆಸ್ಟ್ರಾಲ್ ಇರೋರು ಕೂಡ ಇದನ್ನು ತಿಂದರೆ, ಚಿಕನ್ನು ಪ್ರೋಟೀನ್ ಇಶ್ಯೂಸೇ, ಬಟ್ ನಾವು ಯಾವ ಥರ ಕುಕ್ ಮಾಡ್ತೀವಿ ಅದ್ರ ಮೇಲೆ ಡಿಪೆಂಡು ಕೊಲೆಸ್ಟ್ರಾಲ್ ಎಲ್ಲದ್ರ ಬಗ್ಗೆ. ಬಟ್ ದಿಸ್ ಈಸ್ ವೆರಿ ಗುಡ್ ಫಾರ್ ಹೆಲ್ತ್. ನಾನು ಸುಮಾರು ಟೈಪಲ್ಲೇ ಟ್ರೈ ಮಾಡಿ ತೀರಾ ಎಲ್ಲವೂ ಅವರು ಯೂಟ್ಯೂಬಲ್ಲಿ ತೋರಿಸೋ ವೀಡಿಯೋಸ್ ಎಲ್ಲ ಮಸಾಲೆ ಥರ ಅನಿಸಿ ಕೊನೆಗೆ ಕನ್ಕ್ಲೂಡ್ ಆಗಿರೋ ರೆಸಿಪಿ ಇದು. ಇದಕ್ಕೆ ಸ್ವಲ್ಪ ಚೋಲೆ ಮಸಾಲೆ ಹಾಕ್ಕೊಂಡ್ರೆ ಚೆನ್ನಾಗಾಗುತ್ತೆ. ಅಥೆಂಟಿಕ್ ಲೈಕ್ ರೋಡ್ ಸೈಡ್ ಚೋಲೆ ಭಟೂರೆ ಎಲ್ಲ ಸಿಗ್ತಾವಲ್ಲ ಆ ಥರ ಆಗುತ್ತೆ, ಅಥವಾ ಹೋಟ್ಲಲ್ಲಿ ಸಿಗೋ ಥರ. ಇವತ್ತು ನಮ್ಮ ಟೀಮಿಂದ ಒಬ್ಬರು ಪಾರ್ಟಿ ಕೊಡಿಸಿದ್ರು. ಏನಕ್ಕೆ ಪಾರ್ಟಿ ಕೊಡಿಸ್ತಿದ್ದೀರಾಕಿಲ್ಲ, ಏನು ವಿಶೇಷ ಅಂತ ಹೇಳಿದ್ರೆ, ಕೊನೆಯವರೆಗೂ ಹೋಟೆಲ್ಗೆ ಹೋಗಿ ಆರ್ಡರ್ ಮಾಡೋವರೆಗೂ ಅವರು ಏನೂ ಹೇಳಲಿಲ್ಲ. ಲವ್ ಮ್ಯಾರೇಜ್ ಅಖಿಲ್. ಎಷ್ಟು ವರ್ಷದ್ದು? ಒಪ್ಕೊಂಡ್ರ ಮನೇಲಿ ಈಸಿಯಾಗಿ ಎರಡೂ ಕಡೆ? ಅದಕ್ಕೆ ಬ್ಲ್ಯಾಕ್ ಹೆಡ್ಸ್ ಜಾಸ್ತಿ ಆಗಿರೋದು ವರ್ಕ್. ಸ್ವಲ್ಪ ಆಫ್ಟರ್ 5 years She will be enjoying with her